ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಭಿವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿ. ಶ್ರೀಕೃಷ್ಣ ಪರಮಾತ್ಮ ಸಕಲ ಸಜ್ಜನರಿಗೆ, ಮಾನವರಿಗೆ ಅವರ ಉನ್ನತಿಗಾಗಿ, ಉದ್ಧಾರಕ್ಕಾಗಿ ನೀಡಿದಂತಹ ಸಂದೇಶ ಅದು ಶ್ರೀಮದ್ ಭಗವದ್ಗೀತೆ. ನಮ್ಮೆಲ್ಲರ ಭಾರತೀಯರ ಒಂದು ದೊಡ್ಡ ಸೌಭಾಗ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ಒಂದು ಉನ್ನತ ಮಟ್ಟದ ಧರ್ಮಗ್ರಂಥ ನಮಗೆಲ್ಲ ಸಿಕ್ಕದ್ದು ನಿಜವಾಗಿಯೂ ಬಹಳ ದೊಡ್ಡ ಸೌಭಾಗ್ಯ. ಮನುಷ್ಯ ಎಷ್ಟೆಷ್ಟೋ ಜನ್ಮಗಳನ್ನು ಪಡೀತಾನೆ, ಎಲ್ಲೆಲ್ಲಿಯೋ ಹುಟ್ಟಿ ಬರ್ತಾನೆ, ಹಿಂದೆ ಎಷ್ಟೋ ಬಾರಿ ಹುಟ್ಟಿದ್ದಾನೆ, ಮತ್ತೆ ಮುಂದೆ ಹುಟ್ಟಿ ಬರ್ತಾನೆ. ಆದರೆ ಆ ತರಹದ ಜನ್ಮಗಳಲ್ಲಿ ಈ ಭಾರತ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ನಂಬಿ ಶ್ರೀಮದ್ ಭಗವದ್ಗೀತೆಯ ಸಂದೇಶವನ್ನು ತಿಳಿದು ಜೀವನದಲ್ಲಿ ಅದನ್ನು ಅನುಷ್ಠಾನದಲ್ಲಿ ತರುವ ಒಂದು ಸೌಭಾಗ್ಯ ಸಿಗೋದು ಮಾತ್ರ ಬಹಳ ಕಷ್ಟ. ಅದು ಸಿಕ್ಕಿದೆ ಎನ್ನುವುದು ಒಂದು ದೊಡ್ಡ ಸೌಭಾಗ್ಯ. ಸೌಭಾಗ್ಯ ಅಂತ ಅದನ್ನು ತಿಳಿದು ಕೈ ಬಿಡುವುದಲ್ಲ, ನಿಜವಾಗಿಯೂ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮುಂದೆ ಬಹಳಷ್ಟು ಮೇಲೆ ಬರಬೇಕಾದಂತಹ ಎಲ್ಲ ಮಾನವರಿಗೂ ಪರಮಾತ್ಮ ತಿಳಿಸಿದ್ದು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂ ತಪಃ. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡದ್ದು. ಅರ್ಜುನನಿಗೆ ಮಾತ್ರ ಅದು ಸಂದೇಶ ಅಲ್ಲ, ಎಲ್ಲರಿಗೂ ಸಂದೇಶ. ಅರ್ಜುನ ಹೇಳಿದ, ನಾನು ಯುದ್ಧ ಮಾಡೋದಿಲ್ಲ, ಸುಮ್ಮನೆ ಇದು ಬಿಡ್ತೇನೆ, ಎಲ್ಲರೂ ನಮ್ಮವರು, ನಾನೇನು ಯುದ್ಧ ಮಾಡೋದಿಲ್ಲ ಅಂತ. ಕೃಷ್ಣ ಹೇಳಿದ, ನಮ್ಮವರು ಇನ್ನೊಬ್ಬರು ಅಂತ ವಿಭಾಗ ಅಲ್ಲ, ಧರ್ಮ ಅಧರ್ಮ. ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಾದರೆ, ನ್ಯಾಯವನ್ನು ಒದಗಿಸಬೇಕು ಪ್ರಜೆಗಳಿಗೆ ಅಂತಾದರೆ, ಅನ್ಯಾಯ, ಭ್ರಷ್ಟಾಚಾರ, ಅಧರ್ಮ ಇದರ ವಿರುದ್ಧ ಹೋರಾಟ ಮಾಡಲೇಬೇಕು. ಮನುಷ್ಯನಿಗೆ ಜಗಳ ಆಡುವ ಪ್ರವೃತ್ತಿ ಇರಲಾರ. ಶಾಂತಿ, ಸಮಾಧಾನ ಇವುಗಳನ್ನು ಬಯಸಬೇಕು ನಿಜ ಅಂತ ಹೇಳಿ ತಾನು ತನ್ನೊಳಗೆ ವೈರಸ್ಗಳು ಬಂದಾಗ, ವೈರಾಣುಗಳು, ರೋಗಾಣುಗಳು ಅಟ್ಯಾಕ್ ಮಾಡಿದಾಗ ನಾನು ಯಾರ ಜೊತೆಗೂ ವಾರ ಮಾಡಬಾರದು, ಯುದ್ಧ ಮಾಡಬಾರದು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಅವುಗಳನ್ನು ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ. ವೈರಾಣುಗಳ ವಿರುದ್ಧ, ರೋಗಾಣುಗಳ ವಿರುದ್ಧ ಹೋರಾಟ ಮಾಡಲೇಬೇಕು, ಔಷಧಿ ತೆಗೆದುಕೊಳ್ಳಲೇಬೇಕು. ಆಂಟಿಬಯೋಟಿಕ್ನಿಂದ ಅವುಗಳನ್ನು ದೂರ ಮಾಡಿದರೆ ಇವನು ಬದುಕುವುದಕ್ಕೆ ಸಾಧ್ಯ. ನಾನೆಲ್ಲವನ್ನೂ ಪ್ರೀತಿಸ್ತೇನೆ ಅಂತ, ಎಲ್ಲ ಒಳ್ಳೆಯತನವನ್ನು ಪ್ರೀತಿಸ್ತೇನೆ ಅಂತ ಅವಶ್ಯವಾಗಿ ಮನುಷ್ಯ ಸಂಕಲ್ಪ ಮಾಡಬಹುದು. ನನ್ನ ಸ್ವಾರ್ಥಕ್ಕಾಗಿ ಸಜ್ಜನರನ್ನು, ಒಳ್ಳೆಯವರನ್ನು ದ್ವೇಷ ಮಾಡಿ ಅವರ ಜೊತೆಗೆ ಜಗಳ ಮಾಡೋದಿಲ್ಲ ಅಂತ ಒಂದು ಒಳ್ಳೆಯ ನಿರ್ಧಾರವನ್ನು ಮನುಷ್ಯ ಜೀವನದಲ್ಲಿ ತಗೊಳ್ಬೋದು. ಆದರೆ ಯಾರ ಜೊತೆಗೂ ಜಗಳ ಆಡೋದಿಲ್ಲ ಅಂದರೆ, ಕೆಟ್ಟವರ ಜೊತೆಗೆ ಜಗಳ ಆಡದೇ ಇದ್ದರೆ ಕೆಟ್ಟ ವಾತಾವರಣವನ್ನು ಸಮಾಜದಲ್ಲಿ ಹರಡ್ತಾರೆ, ಅನ್ಯಾಯ ಭ್ರಷ್ಟಾಚಾರಗಳನ್ನು ಮಾಡ್ತಾ ಹೋಗ್ತಾರೆ. ಎಲ್ಲಿ ನೋಡಿದರಲ್ಲಿ ಮೋಸ, ವಂಚನೆ, ಲಂಚ, ಸುಳ್ಳು, ಅನೈತಿಕತೆ ಇವುಗಳೆಲ್ಲ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಅವರ ವಿರುದ್ಧ ಹೋರಾಟ ಮಾಡಲೇಬೇಕು ಅನ್ನುವುದು ಕೃಷ್ಣನ ಸಂದೇಶ. ಅನೇಕ ಜನ ತಪ್ಪು ತಿಳಿದಿದ್ದಾರೆ. ಶಾಂತಿಯ ಸಂದೇಶ ಕೊಡುವುದು ಬಿಟ್ಟು ಕೃಷ್ಣ ಯುದ್ಧದ ಸಂದೇಶ ಕೊಟ್ಟ ಅಂತ. ಬರೀ ಯುದ್ಧದ ಸಂದೇಶ ಕೊಟ್ಟಿಲ್ಲ, ದುರ್ಜನರ ಜೊತೆಗೆ ಯುದ್ಧವನ್ನು ಮಾಡಬೇಕು, ದುಷ್ಟ ಶಕ್ತಿಗಳನ್ನು ದಮನ ಮಾಡಬೇಕು ಅಂತ ಹೇಳಿದ್ವಿ. ಯಾರು ಸಜ್ಜನರೋ ಅಂಥವರ ಜೊತೆಗೆ ಯುದ್ಧ ಮಾಡಬೇಡ ಅಂತ ಹೇಳಿದ್ದು ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ. ಮತ್ಕರ್ಮ ಕೃತ ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ವೈರವನ್ನು ಇಟ್ಕೊಳ್ಳೋದಿಲ್ಲ. ಯಾವ ಭಗವದ್ಗೀತೆಯಲ್ಲಿ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಕೃಷ್ಣ ಹೇಳ್ತಾನೆ, ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಯಾರ ಜೊತೆಗೂ ವೈರ ಮಾಡಬೇಡ, ಸಜ್ಜನರಾಗಿದ್ದರೆ, ಒಳ್ಳೆಯವರಾಗಿದ್ದರೆ ಅವರ ಜೊತೆಗೆ ಸೇರಿಕೊಂಡು ಹೋಗುವಂತ ಹೇಳಿದ್ದು ಕೃಷ್ಣನೇ.
ಆದ್ದರಿಂದ ಆ ಕೃಷ್ಣ ಪರಮಾತ್ಮನ ಆ ಸಂದೇಶವನ್ನು ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಅಳವಡಿಸಿಕೊಳ್ಳೋದು. ವಿದ್ಯಾರ್ಥಿಗಳು ಏನು ಮಾಡಬೇಕು? ಯುದ್ಧ ಮಾಡೋದು ಅಂದರೆ ಕೃಷ್ಣನ ಸಂದೇಶ. ಅಂದರೆ ಕೃಷ್ಣ ಬರೀ ಯುದ್ಧ ಮಾಡಲಿಕ್ಕೆ ಹೇಳಿಲ್ಲ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತತ್ವಾ ಉತ್ತಿಷ್ಠ ಪರಂತಪ. ವಿದ್ಯಾರ್ಥಿಯ ಅವಸ್ಥೆಯಲ್ಲಿ ಮನುಷ್ಯನಿಗೆ ಹೃದಯದ ದೌರ್ಬಲ್ಯ ಇರಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ನನಗಾಗುವುದಿಲ್ಲ, ನನ್ನ ಪಕ್ಕದವನು ಬಹಳ ಬುದ್ಧಿವಂತ, ಅವನು ಮುಂದೆ ಬರ್ಬೋದು, ನನ್ನ ಹಣೆ ಬರವೇ ಇಷ್ಟೇ, ನನಗಿಷ್ಟೇ ಆಗೋದು, ಹೆಚ್ಚು ಓದಲಿಕ್ಕಾಗಲ್ಲ, ಹೆಚ್ಚು ಅಂಕಗಳನ್ನು ತಗೊಳ್ಳಿಕ್ಕಾಗಲ್ಲ, ಈ ತರಹದ ಭಾವನೆಗಳನ್ನು ಕಿತ್ತಿ ಎಸೆಯಿರಿ ಇದ್ದಾನೆ ಕೃಷ್ಣ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನದೇ ಆದ ಶಕ್ತಿ ಇದೆ, ಅವನದೇ ಆದ ಯೋಗ್ಯತೆ ಇದೆ. ಒಂದು ವಿಜ್ಞಾನದ ಸಂಶೋಧನೆಯ ಮಾತಿನಂತೆ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಬಹಳಷ್ಟು ಬುದ್ಧಿಗೆ ಕೆಲಸ ಕೊಡ್ತಾರೆ. ನಿರಂತರವಾದ ರಿಸರ್ಚ್ ಮಾಡಿದರೆ, ಸಂಶೋಧನೆ ಮಾಡಿದರೆ, ನಾನಾ ರೀತಿಯ ಬೌದ್ಧಿಕ ಕಾರ್ಯಗಳಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಂಡರೆ ತನ್ನ 100 ವರ್ಷದ ಆಯುಷ್ಯದಲ್ಲಿ ದೇವರು ಕೊಟ್ಟ ಬ್ರೈನ್ ಒಳಗಿನ 5% ಶಕ್ತಿಯನ್ನು ಮಾತ್ರ ಉಪಯೋಗಿಸಬಹುದು. ಇನ್ನು 95% ವೇಸ್ಟ್ ಆಗಿ ಹಾಗೆ ಉಳಿದಿರುತ್ತದೆ ಅಂತ. ಯಾರು ನಿರಂತರ ಕಾರ್ಯಶೀಲರಾದವರು, ಇನ್ನು ಆಲಸ್ಯದಿಂದ ಮಲಗಿದವರಂತೂ ಅವರು ಬ್ರೈನನ್ನು 1% 0.5% ಉಪಯೋಗಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಇದರ ತಾತ್ಪರ್ಯ ಏನು ಅಂದರೆ, ಅಷ್ಟು ಶಕ್ತಿ ಒಬ್ಬ ಮಾನವನ ಬ್ರೈನ್ನೊಳಗಿದೆ, ಅಷ್ಟು ಶಕ್ತಿ ಒಳಗಿದೆ, ಅದಕ್ಕೆ ಕೆಲಸ ಕೊಡಬೇಕು, ಅಷ್ಟು ಪ್ರಯತ್ನ ಮಾಡಬೇಕು. ನಾನು ಪ್ರಯತ್ನ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು. ಶ್ರೀ ಪರಮಾತ್ಮನೇ ನಮಃ.